ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಈ ಥರ ಫೋಟೋಗಳನ್ನು ಬಳಸ್ಕೊಂಡು ರಾಖಿಯನ್ನು ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಥರ ಚಿಕ್ಕದಾಗಿರುವಂತಹ ನಿಮ್ಮ ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ಅವ್ರಗಳ ಫೋಟೋವನ್ನು ತಗೊಳ್ಳಿ. ಇದಕ್ಕಿಂತ ಚಿಕ್ಕದಿದ್ರೂ ಕೂಡ ನಡೆಯುತ್ತೆ. ಇದನ್ನು ನೀವು ರೌಂಡಾಗಿ ಕಟ್ ಮಾಡ್ಕೋಬೋದು, ಬೇಕು ಅಂದರೆ ಚೌಕವಾಗಿ ಕೂಡ ನೀವು ಕಟ್ ಮಾಡ್ಕೋಬೋದು. ನಾನಿಲ್ಲಿ ಚೌಕವಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಕರೆಕ್ಟಾಗಿ ಇಲ್ಲಿ ಈ ಥರ ಮಾರ್ಕ್ ಮಾಡ್ಕೋತೀನಿ. ಕರೆಕ್ಟಾಗಿ ಚೌಕ ಬರೋ ಥರ ಮಾರ್ಕನ್ನು ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಮಾರ್ಕ್ ಮಾಡಿಕೊಂಡು ಇದನ್ನು ನಾನಿವಾಗ ಕಟ್ ಮಾಡ್ಕೋತೀನಿ ಫೋಟೋವನ್ನು. ನೋಡಿ, ಈ ಥರ ಕಟ್ ಮಾಡ್ತಾ ಇದ್ದೀನಿ. ಓಕೆ, ಈ ಥರ ಕಟ್ ಮಾಡಿಕೊಂಡು ಹಾಗೆ ಇದಕ್ಕೆ ಎಷ್ಟು ಸೈಜ್ಗೆ ಬೇಕೋ ಅಷ್ಟು ಸೈಜಲ್ಲಿ ನಾನು ಈ ಥರ ಸ್ಟೋನ್ ಲೇಸನ್ನು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಕರೆಕ್ಟಾಗಿ ಇದಕ್ಕೆ ಎಷ್ಟು ಬೇಕೋ ಅಳತೆ ನೋಡಿಕೊಂಡು ನೀವು ಇದನ್ನು ಮೊದಲೇ ಕಟ್ ಮಾಡಿ ಇಟ್ಕೊಂಡ್ಬಿಡಿ. ಕರೆಕ್ಟಾಗಿ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಗಮ್ಮನ್ನು ಹಚ್ಕೊಳ್ಳೋಣ. ಇವಾಗ ಕರೆಕ್ಟಾಗಿ ಇಲ್ಲಿ ತುದಿಗೆ ಹಚ್ಕೋಬೇಕಾಗತ್ತೆ. ಗಮ್ಮನ್ನು ಪೂರ್ತಿ ಚೌಕವಾಗಿ ಮಾಡ್ಕೊಳ್ಳಿ. ಬೇಕು ಅಂದರೆ ರೌಂಡ್ ಕೂಡ ನೀವು ಕಟ್ ಮಾಡ್ಕೋಬೋದು. ನಾನಿಲ್ಲಿ ಚೌಕವಾಗಿ ಮಾಡಿದ್ದೀನಿ, ಯಾಕಂದರೆ ಫೋಟೋ ರೌಂಡಾಗಿ ಅಂದರೆ ಅರ್ಧಂಬರ್ಧ ಬಂದುಬಿಡುತ್ತೆ. ಚಿಕ್ಕದಾಗಿದ್ದರೆ ನಡೆಯುತ್ತೆ ರೌಂಡ್ ಶೇಪಲ್ಲಿ. ಸ್ವಲ್ಪ ಫೋಟೋ ದೊಡ್ಡದಾಗಿರೋದ್ರಿಂದ ಈ ಶೇಪಲ್ಲಿ ನಾನು ಮಾಡ್ಕೋತಾ ಇದ್ದೀನಿ. ಪೂರ್ತಿಯಾಗಿ ಗಮ್ಮನ್ನು ಹಚ್ಕೊಳ್ಳೋಣ. ಗಮ್ಮನ್ನು ಹಚ್ಚಿದ ಮೇಲೆ ಇವಾಗ ಇದನ್ನು ಸ್ಟೋನ್ ಲೇಸನ್ನು ಇವಾಗ ಹಚ್ಚೋಣ. ಇದಕ್ಕೆ ಕರೆಕ್ಟಾಗಿ ಹಚ್ಕೊಳ್ಳೋಣ. ಕರೆಕ್ಟಾಗಿ ಎಂಡ್ ಪಾಯಿಂಟ್ಗೆ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಗಮ್ಮು ವಾಪಸ್ ಮತ್ತೆ ಕೈಗೆ ಅಂಟ್ಕೊಳ್ಳುತ್ತೆ. ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ. ನೋಡಿ, ಈ ಥರ. ಓಕೆ, ನೋಡಿ, ಪೂರ್ತಿಯಾಗಿ ಈ ಥರ ಹಚ್ಕೊಂಡಿದ್ದೀನಿ. ಇದು ಕಂಪ್ಲೀಟಾಗಿ ಒಣಗಬೇಕು. ಒಣಗಿದ ಮೇಲೆ ನೀಟಾಗಿ ಕಾಣಿಸುತ್ತೆ ಇದು. ಇವಾಗ ಇದು ಒಣಗೋಷ್ಟರಲ್ಲಿ ಇದಕ್ಕೆ ದಾರ ಬೇಕಲ್ಲ ಕಟ್ಟೋದಕ್ಕೆ, ಅದನ್ನು ರೆಡಿ ಮಾಡ್ಕೊಳ್ಳೋಣ. ಈ ಥರ ಉಲ್ಲನ್ ತಗೊಂಡಿದ್ದೀನಿ. ಇದಕ್ಕೆ ನೋಡಿ ಈ ಥರ ಬೀಡ್ಸ್ಗಳನ್ನು ಹಾಕ್ತಾ ಇದ್ದೀನಿ. ಈ ಬೀಡ್ಸು ಇದ್ರ ಒಳಗಡೆ ಹೋಗೋದಿಲ್ಲ. ಅದಕ್ಕೋಸ್ಕರ ನಾನು ಒಂದು ಚಿಕ್ಕ ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡನ್ನು ಪೋಣಿಸ್ಕೊಂಡು ಅದಕ್ಕೆ ಈ ಥರ ಗಂಟನ್ನು ಹಾಕಿ ಇಟ್ಕೊಂಡಿದ್ದೀನಿ. ಜಸ್ಟ್ ಇದನ್ನು ಈ ಥರ ಇದ್ರ ಒಳಗಡೆ ಹಾಕಿಬಿಡಿ. ಹಾಕಿ ಇವಾಗ ಮಣಿಗಳನ್ನು ಇದ್ರ ಒಳಗಡೆ ಹಾಕಿ ಪೋಣಿಸ್ಕೊಂಡು ಎಳೆದ್ಬಿಟ್ರೆ ಕರೆಕ್ಟಾಗಿ ಬಂದುಬಿಡುತ್ತೆ ಈಸಿಯಾಗಿ. ನೋಡಿ, ಜಸ್ಟ್ ಈ ಥರ ಮಾಡಿಕೊಂಡ್ರೆ ಸಾಕು. ನೋಡಿ, ತುಂಬ ಸಲೀಸಾಗಿ ಬರುತ್ತೆ. ಇದೇ ಥರ ನಾನಿಲ್ಲಿ ಒಂದು 20 ಬೀಡ್ಸ್ಗಳನ್ನು ಪೋಣಿಸ್ಕೋತೀನಿ. ಓಕೆ, ಇವಾಗ ನಾನು ಒಂದು 20 ಬೀಡ್ಸ್ಗಳನ್ನು ಪೋಣಿಸ್ಕೊಂಡಿದ್ದೀನಿ. ಇವಾಗ ಆಫ್ ಮಾಡ್ಕೋತೀನಿ. ಒಂದು ಸೈಡ್ 10, ಇನ್ನೊಂದು ಸೈಡ್ 10, ಈ ಥರ ಮಾಡ್ಕೋತಾ ಇದ್ದೀನಿ. ಈ ಕಡೆ ಇಲ್ಲಿ ಒಂದು ಗಂಟನ್ನು ಕಟ್ಕೋತೀನಿ. ಎಂಡಲ್ಲಿ ಒಂದು ಗಂಟನ್ನು ಹಾಕ್ಕೊಳ್ಳೋಣ. ಓಕೆ, ಇಷ್ಟ ಆಯಿತು. ಇವಾಗ ನೆಕ್ಸ್ಟು ಒಂದು ಪೇಪರನ್ನು ತಗೋತಾ ಇದ್ದೀನಿ. ಇದನ್ನು ಒಂದು ಸ್ಕ್ವೇರ್ ಶೇಪಲ್ಲಿ ಈ ಥರ ಕಟ್ ಮಾಡ್ಕೋತೀನಿ. ಇದಕ್ಕೆ ಎಷ್ಟು ಅಡ್ಜಸ್ಟ್ ಆಗುತ್ತೋ ನೋಡಿಕೊಂಡು ಮಾಡ್ಕೊಳ್ಳಿ. ಇಲ್ಲಿ ಬ್ಯಾಕ್ ಸೈಡ್ ಬರಬೇಕಿದು, ಅದಕ್ಕೋಸ್ಕರ. ಇದಕ್ಕಿವಾಗ ಗಮ್ಮನ್ನು ಹಚ್ಕೊಳ್ಳೋಣ. ಗಮ್ಮು ನೀಟಾಗಿ ಹಚ್ಕೊಳ್ಳಿ, ಯಾಕಂದರೆ ಬಿಚ್ಚಬಾರ್ದಲ್ಲ, ಅದಕ್ಕೋಸ್ಕರ. ಗಮ್ ಹಾಕಿ ಇದನ್ನು ಕರೆಕ್ಟಾಗಿ ಈ ಥರ ಇಟ್ಕೊಳ್ಳಿ. ನೆಕ್ಸ್ಟ್ ಇವಾಗ ಇಲ್ಲೂ ಕೂಡ ಗಮ್ಮನ್ನು ಹಚ್ಕೊಳ್ಳೋಣ. ಇದನ್ನು ಇದ್ರ ಮೇಲ್ಗಡೆ ಇಡ್ತೀನಿ ಈ ಥರ ಕರೆಕ್ಟಾಗಿ.
ನೋಡಿ ಜಸ್ಟ್ ಈ ಥರ. ಇಲ್ಲೂ ಕೂಡ ಒಂದು ಗಂಟನ್ನು ಕಟ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡಿಕೊಂಡು ಇಲ್ಲೂ ಕೂಡ ಒಂದು ಗಂಟನ್ನು ಹಾಕ್ತೀನಿ. ತುಂಬ ಸಿಂಪಲ್ ಆಗಿ ಒಂದು 5 ನಿಮಿಷದಲ್ಲಿ ನೀವೇ ನಿಮ್ಮ ಕೈಯಾರೆ ರಾಖಿಗಳನ್ನು ರೆಡಿ ಮಾಡ್ಕೋಬೋದು. ಜಸ್ಟ್ ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್, ಜಸ್ಟ್ ಮನೆಯಲ್ಲಿರುವಂತಹ ಫೋಟೋ ಮತ್ತು ಮಣಿಗಳನ್ನು ಬಳಸ್ಕೊಂಡು ನೀವೇ ನಿಮ್ಮ ಕೈಯಾರೆ ರಾಖಿಗಳನ್ನು ರೆಡಿ ಮಾಡ್ಬೋದು. ತುಂಬಾ ಕ್ಯೂಟಾಗಿ ಬಂದಿತ್ತು. ನನಗೂ ಕೂಡ ತುಂಬ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.